ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಮತ್ತು ಪತ್ನಿ ವಿರುದ್ಧ ಬಿಜೆಪಿ ಮುಖಂಡರಾಗಿರುವಂತಹ ಎನ್.ಆರ್. ರಮೇಶ್ ಅವರು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ದಾಖಲು ಮಾಡಿದ್ದಾರೆ. ಸೊ ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಎನ್.ಆರ್. ರಮೇಶ್ ಅವರೀಗ ನಮ್ಮ ಜೊತೆಲಿದ್ದಾರೆ, ಮಾತಾಡ್ಸೋಣ. ಸರ್, ಈಗ ತಾನೇ ಲೋಕಾಯುಕ್ತದಲ್ಲಿ ಒಂದು ಕಂಪ್ಲೇಂಟ್ ಫೈಲ್ ಮಾಡಿದ್ರಿ ಸಿಎಂ ಅವರ ವಿರುದ್ಧ ಮತ್ತು ಅವರ ಪತ್ನಿ ವಿರುದ್ಧ. ಏನಂತ ಕಂಪ್ಲೇಂಟ್ ಫೈಲ್ ಆಗಿದೆ, ಜೊತೆಗೆ ಯಾವೆಲ್ಲ ಆರೋಪಗಳನ್ನ ನೀವು ಮಾಡಿದ್ದೀರ? ಸಿದ್ದರಾಮಯ್ಯನವರು ಈ ರಾಜ್ಯ ಕಂಡಿರ್ತಕ್ಕಂಥ ಅತ್ಯಂತ ಪರಮ ಭ್ರಷ್ಟ ಮುಖ್ಯಮಂತ್ರಿ ಅಂತ ಕುಖ್ಯಾತಿಗೆ ಪಾತ್ರರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಅತ್ಯಂತ ಆಯಕಟ್ಟಿನ ಸ್ಥಳಗಳಲ್ಲಿ, ಪ್ರಭಾವಿ ಸ್ಥಾನಗಳಲ್ಲಿ ಅಲಂಕರಿಸಿದ್ದಂಥ ಸಂದರ್ಭಗಳಲ್ಲಿ ನಡೆದಿರ್ತಕ್ಕಂಥ ಒಂದು ಬೃಹತ್ ಭೂ ಹಗರಣಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಲೋಕಾಯುಕ್ತದಲ್ಲಿ ದೂರನ್ನು ಕೊಟ್ಟಿದ್ದೀವಿ. 1997-98ರಲ್ಲಿ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡ ದೇವನೂರು 3ನೇ ಹಂತದ ಬಡಾವಣೆಯ ಅಭಿವೃದ್ಧಿ ಕಾರ್ಯಕ್ಕೆ ಅಂಥೇಳಿ 100 ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತನ್ನು ಭೂಕಬಳಿಕೆ ಮಾಡಿಕೊಳ್ಳುತ್ತೆ 97ರಲ್ಲಿ. ಅದಾದ ನಂತರ 8-9 ತಿಂಗಳೊಳಗಾಗಿ 1998ರಲ್ಲಿ ಆ 106 ಎಕರೆಗಳ ಪೈಕಿ ಕೇವಲ 3 ಎಕರೆ 16 ಗುಂಟೆ ಜಾಗವನ್ನು ಮಾತ್ರ ಇವರು ಸರ್ವೆ ನಂಬರ್ 464ರ 3 ಎಕರೆ ಮತ್ತು 3 ಎಕರೆ 16 ಗುಂಟೆ ಜಾಗವನ್ನು ಮಾತ್ರ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡುವಂಥ ಆದೇಶವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಬಸವೇಗೌಡರು, ಸಿದ್ದರಾಮಯ್ಯನವರ ಬಲಗೈ ಬಂಟರು ಮೂಡಾದ ಅಧ್ಯಕ್ಷರಾಗಿರ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸ್ವತಃ ಜೆ.ಎಚ್. ಪಟೇಲ್ ಅವರ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವರಾಗಿರ್ತಾರೆ. ಇದಾದ ನಂತರ 2004-05ರಲ್ಲಿ ಈ ರಾಜ್ಯದ ಧರ್ಮಸಿಂಗ್ ಅವರ ಆಡಳಿತದಲ್ಲಿ ಸಚಿವ ಸಂಪುಟದಲ್ಲಿ ಹಣಕಾಸು ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಸ್ವತ್ತಿಗೆ DC ಕನ್ವರ್ಷನ್ ಅಂತಂದರೆ ಭೂ ಪರಿವರ್ತನೆ ಕಾರ್ಯವನ್ನು ಮಾಡಿಸ್ಕೊಳ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಆ ನಿಂಗ ಅಂತ ನಿಜವಾದ ಭೂ ಮಾಲೀಕ ತೀರ್ಕೊಂಡು 6-7 ವರ್ಷಗಳಾಗಿರುತ್ತೆ. ಅವರ ಹೆಸರಿನಲ್ಲಿ ಇವ್ರು ಮಾಡ್ಕೊಳ್ಳೋ ಅಂಥದ್ದು ಅಂದರೆ ಸತ್ತೋಗಿರೋರ ಹೆಸರಿಗೆ, ತೀರ್ಕೊಂಡಿರೋವಂಥವ್ರ ಹೆಸರಿಗೆ ಎಲ್ಲಾದರೂ ಮಾಡೋದು ಉಂಟಾ, ಒಂದು ಭೂ ಪರಿವರ್ತನೆ ಮಾಡೋದುಂಟ ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋಂಥದ್ದು. ಇದಾದ ನಂತರ ಈ ಕಾನೂನು ಬಾಹಿರ ಕಾರ್ಯ ಮಾಡಿದ ನಂತರ 2013-18ರ ಅವಧಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಸಂದರ್ಭ ಸಿದ್ದರಾಮಯ್ಯನವರು ತಮ್ಮ ಪ್ರಭಾವವನ್ನು ಬಳಸಿ ಈ ದೇವನೂರು 3ನೇ ಹಂತದ ಬಡಾವಣೆಯಲ್ಲಿರ್ತಕ್ಕಂಥ 39,000 ಚದುರಡಿಗಳಷ್ಟು ಅಭಿವೃದ್ಧಿಪಡಿಸಿದ ಜಾಗಕ್ಕೆ ಬದಲಾಗಿ ಅಂದರೆ ಸುಮಾರು 5,000 ರೂಪಾಯಿ ಮಾರುಕಟ್ಟೆ ಬೆಲೆ ಇರತಕ್ಕಂಥ 3,500 ರೂಪಾಯಿ ಸರ್ಕಾರಿ ಮಾರ್ಗಸೂಚಿ ದರ ಇರತಕ್ಕಂಥ ಪ್ರತಿ ಚದುರಡಿಗೆ ಇರತಕ್ಕಂಥ ಆ ಒಂದು 39,000 ಚದುರಡಿಗಳ ವಿಸ್ತೀರ್ಣದ ಬದಲಾಗಿ ಇವರಿಗಾಗಲೇ 15 ವರ್ಷಗಳ ಹಿಂದೆ ಅಭಿವೃದ್ಧಿಪಡಿಸಿರ್ತಕ್ಕಂಥ ಮೈಸೂರಿನ ಅತ್ಯಂತ ಪ್ರತಿಷ್ಠಿತ ಬಡಾವಣೆ ವಿಜಯನಗರ 2 ಮತ್ತು 3ನೇ ಹಂತದಲ್ಲಿ ಅದೇ 39,000 ಚದುರಡಿಗಳಷ್ಟು ವಿಸ್ತೀರ್ಣದ ತಲಾ ಕನಿಷ್ಠ 15,000 ರೂಪಾಯಿಗೂ ಹೆಚ್ಚು ಮಾರುಕಟ್ಟೆ ಮೌಲ್ಯವನ್ನು ಹೊಂದಿರತಕ್ಕಂಥ 12,000 ರೂಪಾಯಿಗಳಷ್ಟು ಮಾರ್ಗಸೂಚಿ ದರವನ್ನು ಇರತಕ್ಕಂಥ 14 ನಿವೇಶನಗಳನ್ನು ತಮ್ಮ ಪತ್ನಿ ಹೆಸರಿಗೆ ಅವರು ಆ ಬದಲಿ ನಿವೇಶನದ ಹೆಸರು ಹಂಚಿಕೆ ಮಾಡಲಿಕ್ಕೆ ಮೂಡಾದ ಬೋರ್ಡ್ ಮೀಟಿಂಗು ಅಲ್ಲಿ ಮಂಡಳಿಯ ಒಂದು ಪ್ರಾಧಿಕಾರದ ಸಭೆಯಲ್ಲಿ ಇದು ಸಭೆಯಲ್ಲಿ ಆ ವಿಷಯವನ್ನು ಮಂಡನೆ ಮಾಡಿ ಅದಕ್ಕೆ ಅನುಮೋದನೆಯನ್ನು ಪಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ಅದಾದ ನಂತರ ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರ 2022ರಲ್ಲಿ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ತಮ್ಮ ಇನ್ನೊಬ್ಬ ಶಿಷ್ಯ ಎಂ.ವಿ. ರಾಜೀವ್ ಅಂತ ಹೇಳಿ ಮೂಡದ ಅಧ್ಯಕ್ಷರಾಗಿದ್ದಂಥವ್ರು ಮತ್ತು ಮೂಡದ ಆಯುಕ್ತರಾಗಿದ್ದಂಥ ಡಿ.ಬಿ. ನಟೇಶ್ ಅವರ ಮೇಲೆ ತಮ್ಮ ಪ್ರಭಾವವನ್ನು ಬೀರಿ ಆ ಒಂದು 14 ನಿವೇಶನಗಳ ನೋಂದಣಿಯನ್ನು ಇವರು ಮಾಡಿಸ್ಕೊಳ್ತಾರೆ. ಹಾಗಾಗಿ ಇಲ್ಲಿ ನಾನು ಇವತ್ತಿನ ದಿವಸ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಮತಿ ಬಿ.ಎಂ. ಪಾರ್ವತಿ ಏನಿದ್ದಾರೆ, ಬಿ.ಎಂ. ಪಾರ್ವತಿ ಅವರ ಹೆಸರಿನಲ್ಲಿ ಬದಲಿ ನಿವೇಶನಗಳ ಹೆಸರಿನಲ್ಲಿ ಏನು 14 ನಿವೇಶನಗಳ ಮಂಜೂರಾಗಿದೆ, ಅದಕ್ಕೆ ಸಂಬಂಧಪಟ್ಟ 14 ಕ್ರಯಪತ್ರಗಳು, 14 ಖಾತಾ ದೃಢೀಕರಣ ಪತ್ರಗಳು, 14 ಹಂಚಿಕೆ ಪತ್ರಗಳು, 14 ನಿವೇಶನಗಳಿಗೆ ಪ್ರತ್ಯೇಕವಾದಂಥ ಮೂಡಾದ ಪ್ರಾಧಿಕಾರದ ಸಭೆಯಲ್ಲಿ ತೊಗೊಂಡಿರ್ತಕ್ಕಂಥ ಬದಲಿ ನಿವೇಶನ ಕೊಡಲಿಕ್ಕೆ ತೊಗೊಂಡಿರ್ತಕ್ಕಂಥ ಸಭೆಯ ನಡಾವಳಿಗಳು, ಹಾಗೆ ಇದೆಲ್ಲದರ ಜೊತೆಗೆ ಈ ಒಂದು 14 ನಿವೇಶನಗಳ ಸುಮಾರು 39,000 ಚದರಡಿ ವಿಸ್ತೀರ್ಣದ ಈ ಬೃಹತ್ ಭೂ ಹಗರಣ ಏನಿದೆ ಸುಮಾರು 50 ಕೋಟಿಗೂ ಹೆಚ್ಚು ಮೌಲ್ಯದ ಈ ಭೂ ಹಗರಣಕ್ಕೆ ಸಂಬಂಧಪಟ್ಟ ಮೂಲ ಕಡತ ಏನಿದೆ ಮೂಡಾದಲ್ಲಿ, ಆ ಮೂಲ ಕಡತದಲ್ಲಿರ್ತಕ್ಕಂಥ ಟಿಪ್ಪಣಿ ಹಾಳೆಗಳು ಸೇರಿದಾಗೆ ಎಲ್ಲ ದಾಖಲೆಗಳನ್ನು, ಮಂಡಳಿಯ ಸಭೆಯ ವಿಷಯಗಳನ್ನು ಎಲ್ಲ ಸಂಪೂರ್ಣವಾಗಿ ನಾನು ಇವತ್ತು ಲೋಕಾಯುಕ್ತರಿಗೆ ಸುಮಾರು 400 ಪುಟಗಳಷ್ಟು ದಾಖಲೆಗಳನ್ನು ನಾನು ಸಲ್ಲಿಕೆ ಮಾಡಿದ್ದೀನಿ. ಇವತ್ತಿನ ದಿವಸ ನಾನು ಸಿದ್ದರಾಮಯ್ಯನವರು ಮತ್ತು ಅವರ ಶ್ರೀಮತಿ ಬಿ.ಎಂ. ಪಾರ್ವತಿ, ಸಿದ್ದರಾಮಯ್ಯನವರ ಬಾವಮೈದ ಮಲ್ಲಿಕಾರ್ಜುನ ಸ್ವಾಮಿ, ಹಾಗೆ ಸಿದ್ದರಾಮಯ್ಯನವರ ಅತ್ಯಾಪ್ತರಾಗಿರ್ತಕ್ಕಂಥ ಮತ್ತು ಮೂಡಾದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಬಸವೇಗೌಡ ಮತ್ತು ರಾಜೀವ್ ಅವರು ಮತ್ತು ಮೂಡಾದ ಆಯುಕ್ತರಾಗಿ ಕೆಲಸ ಮಾಡಿದಂಥ ಡಿ.ಬಿ. ನಟೇಶ್ ಅವರ ವಿರುದ್ಧ ಅಧಿಕಾರದ ದುರುಪಯೋಗ, ವಂಚನೆ, ನಕಲಿ ದಾಖಲೆ ತಯಾರಿಕೆ, ಹಾಗೆ ಭ್ರಷ್ಟಾಚಾರ, ಹಾಗೆ ಸರ್ಕಾರಿ ಭೂ ಕಬಳಿಕೆಗೆ ಸಂಚು ಈ ಪ್ರಕರಣಗಳನ್ನು ನಾನು ದಾಖಲು ಮಾಡಿದ್ದೇನೆ.
ಈ ಕೇಸಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಲಾಗಿದೆ ಅಂತ ಆರೋಪ. ಸಿದ್ದರಾಮಯ್ಯ ಅವ್ರದ್ದೇನೋ ನೇರವಾಗಿ ಪಾತ್ರ ಇದೆಯಾ ಅಥವಾ ಬೇರೆ ಯಾರಾದರೂ ಅವರಿಗೆ ಸಪೋರ್ಟಿವ್ ಆಗಿ ನಕಲಿ? ಸಿದ್ದರಾಮಯ್ಯನವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಣಕಾಸು ಸಚಿವರಾಗಿದ್ದಂಥ 2 ಸಂದರ್ಭಗಳಲ್ಲಿ ಈ ಪ್ರಕರಣ ನಡೆದಿರ್ತಕ್ಕಂಥದ್ದು. ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಬದಲಿ ನಿವೇಶನಗಳನ್ನು ಹಂಚಿಕೆ ಮಾಡುವಂಥ ನಿರ್ಣಯವನ್ನು ಮೂಡಾದಲ್ಲಿ ತೊಗೊಂಡಿರ್ತಕ್ಕಂಥದ್ದು. ಮತ್ತು ಈಗ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಂಥ 2022ರಲ್ಲಿ ಈ ನಿವೇಶನಗಳ ಒಂದು ನೋಂದಣಿ ಆಗಿರ್ತಕ್ಕಂಥದ್ದು. ಇದೆಲ್ಲ ಏನು ಹೇಳುತ್ತೆ? ಅತ್ಯಂತ ಸ್ಪಷ್ಟವಾಗಿರುವಂಥದ್ದು. ಸಿದ್ದರಾಮಯ್ಯನವರು ಪ್ರಭಾವ ಬೀರದೆ ಸಿದ್ದರಾಮಯ್ಯನವರು ಶ್ರೀಮತಿ ಹೆಸರಿಗೆ ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ಎತ್ತರಿ. ಉದಾಹರಣೆಗೆ ನಗರಾಭಿವೃದ್ಧಿ ಇಲಾಖೆಯ ನಿಯಮಗಳನ್ನು ಬೇಕಾದ್ರೆ ಇದೇ ಕಟ್ಟಡದಲ್ಲಿದ್ದೀವಿ, ನೀವು ತಿಳ್ಕೊಳ್ಳಿ. ಯಾವುದೇ ಒಂದು ಸ್ವತ್ತನ್ನು ಯಾವುದೇ ಬಡಾವಣೆಯ ಅಭಿವೃದ್ಧಿಪಡಿಸೋಕ್ಕೆ ಅಂತೇಳಿ ಯಾವುದೇ ಪ್ರಾಧಿಕಾರ ಭೂಸ್ವಾಧೀನ ಪಡಿಸ್ಕೊಂಡ್ರೆ ಆ ಒಂದು ಬಡಾವಣೆಯಲ್ಲಿ ಅಥವಾ ಉದ್ದೇಶಿತ ಬಡಾವಣೆಯಲ್ಲಿ ಅಥವಾ ಅದಾದ ನಂತರ ರಚನೆ ಆಗುವಂಥ ಬಡಾವಣೆಯಲ್ಲಿ ಬದಲಿ ನಿವೇಶನವನ್ನು ಕೊಡೋಕ್ಕೆ ಅವಕಾಶ ಇದೆ. ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಉದ್ದೇಶಿತ ಬಡಾವಣೆಗೆ ಯಾವ ಭೂಸ್ವಾಧೀನ ಪಡಿಸ್ಕೊಂಡಿರ್ತಾರೆ ಉದ್ದೇಶಿತ ಬಡಾವಣೆಗೆ ಇಂತಲೂ ಮುಂಚಿತವಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಬಡಾವಣೆಗಳಲ್ಲಿ ಬದಲಿ ನಿವೇಶನ ಕೊಡಲಿಕ್ಕೆ ಅವಕಾಶ ಇಲ್ಲ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಇದೇ ಸಿದ್ದರಾಮಯ್ಯನವರು ಕೂಡ JDS ಸಂಬಂಧ ಮಾತಾಡೋ ಸಂದರ್ಭದಲ್ಲಿ ಸದನದಲ್ಲಿ ಮಾತಾಡಿದ್ದಾರೆ. ಹನುಮಂತೇಗೌಡ ಅಂತ JDS ಕಾರ್ಪೊರೇಟರ್ ಆಗಿದ್ದಂಥವರು 167 ಬದಲಿ ನಿವೇಶನಗಳನ್ನು ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಗಾಗಿರ್ತಕ್ಕಂಥದ್ದನ್ನು ಇವರು HSR ಬಡಾವಣೆಯಲ್ಲಿ HBR ಬಡಾವಣೆಯಲ್ಲಿ ಬದಲಿ ನಿವೇಶನವನ್ನು ಏನು ಮಾಡಿಸ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗಿದೆ ಲೋಕಾಯುಕ್ತದವರು FIR ಹಾಕಿ ತನಿಖೆ ಮಾಡಿ ಅವ್ರನ್ನ ಬಂಧಿಸಿದರು. ಅದೇ ರೀತಿ ಈ ಪ್ರಕರಣದಲ್ಲಿ ಕೂಡ ನಾನು ಲೋಕಾಯುಕ್ತ ಮನವಿ ಮಾಡ್ಕೊಳ್ಳೋದು, ಇದರಲ್ಲಿ ಈ 6 ಜನರ ವಿರುದ್ಧ ಗುರುತರ ಒಂದು ದಾಖಲೆಗಳಲ್ಲಿ ರುಜುವಾತಾಗಿರ್ತಕ್ಕಂಥ ದಾಖಲೆಗಳು ಸಹಿತ ಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯನವರ ವಿರುದ್ಧ ಪ್ರಕರಣ ದಾಖಲು ಮಾಡಬೇಕು, FIR ಹಾಕಬೇಕು. ಇಲ್ಲ ಅಂದರೆ ನಾನು 15 ದಿನಗಳ ಕಾಲ ರೂಲ್ಸ್ ಪ್ರಕಾರ ನಾನು ನೋಡಿ 15ನೇ ದಿನದ ನಂತರ 16ನೇ ದಿನ ನಾನು ನಿಯಮಾನುಸಾರ ಲೋಕಾಯುಕ್ತ ಪೊಲೀಸರು ಏನು ಕ್ರಮ ತೊಗೊಂಡಿಲ್ಲ ಅಂತೇಳಿ ನೇರವಾಗಿ ನಾನು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಇವರೆಲ್ಲರ ವಿರುದ್ಧ ದೂರುಗಳನ್ನು ದಾಖಲು ಮಾಡ್ತಾಯಿದ್ದೀನಿ. ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಹಾಲಿ ಸರ್ಕಾರ ಈಗ ಸಿದ್ದರಾಮಯ್ಯ CM ಆಗಿದ್ದಾರೆ, ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಫೈಲ್ ಮಾಡಿ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ನಿಮ್ಗೆ ಇದೆಯಾ ಸರ್? ಅವರು ಸಿದ್ದರಾಮಯ್ಯನವ್ರು ಯಾವಾಗಲೂ ಈಗಾಗಲೇ ನಾನು ಅವ್ರ ವಿರುದ್ಧ ದಾಖಲು ಮಾಡ್ತಾ ಇರೋದು 73ನೇ ಪ್ರಕರಣ. 73ರಲ್ಲಿ ಅವ್ರು 19 ಪ್ರಕರಣಗಳಲ್ಲಿ ಅವರು ಬಿ ರಿಪೋರ್ಟನ್ನು ಹಾಕ್ಸಿದ್ರು. ಆದರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, 1000 ಕೋಟಿ ವಂಚನೆ ಮಾಡಿರೋಂಥ ಪ್ರಕರಣಗಳಲ್ಲಿ ಅವರು ಬಚಾವಾಗ್ಬೋದು. ಆದರೆ 1,30,00,000 ರೂಪಾಯಿ ಹಣವನ್ನು ಚೆಕ್ ರೂಪದಲ್ಲಿ ಪಡೆದು ತನ್ನ ಅತ್ಯಾಪ್ತ ಸ್ನೇಹಿತ 40 ವರ್ಷದ ಅತ್ಯಾಪ್ತ ಸ್ನೇಹಿತ ಅವರೇ ಹೇಳ್ಕೊಂಡ್ರಾಗೆ ಮಾಧ್ಯಮಗಳ ಮುಂದೆ ಅತ್ಯಾಪ್ತ ಸ್ನೇಹಿತ ಕಿಂಗ್ಸ್ ಕೋರ್ಟ್ ವಿವೇಕ್ ಅನ್ನೋರಿಗೆ ಬೆಂಗಳೂರು ಟರ್ಫ್ ಕ್ಲಬ್ನ ಅತ್ಯಂತ ಆಯಕಟ್ಟಿನ ಸ್ಥಳ ಸ್ಟೂವರ್ಡ್ ಹುದ್ದೆ, ನಾಳೆ ಡರ್ಬಿಯಲ್ಲಿ ಯಾವ ಕುದುರೆ ಗೆಲ್ಲಬೇಕು ಸೋಲ್ಬೇಕು ಅನ್ನೋ ತೀರ್ಮಾನ ಮಾಡುವಂಥ ಅತ್ಯಂತ ಒಂದು ಕಾನೂನು ಬಾಹಿರವಾದಂಥ 1000 ಕೋಟಿ ವರಮಾನ ಇರತಕ್ಕಂಥ ಆಯಕಟ್ಟಿನ ಹುದ್ದೆಗೆ ಅವ್ರನ್ನ ನೇಮಕ ಮಾಡುವಂಥ ಸಂದರ್ಭದಲ್ಲಿ 1,30,00,000 ರೂಪಾಯಿ ಹಣವನ್ನು ಚೆಕ್ ರೂಪದಲ್ಲಿ ಪಡ್ಕೊಳ್ತಾರೆ. ಅದಾಗಿ 4ನೇ ದಿನಕ್ಕೆ ಅವರಿಗೆ ಆ ಹುದ್ದೆ ಮಂಜೂರಾಗುತ್ತೆ. ಅದ್ರ ಜೊತೆಗೆ ಅದೇ ಕಿಂಗ್ಸ್ ಕೋರ್ಟ್ ವಿವೇಕ್ ಅವರಿಗೆ ಆ ಕಿಂಗ್ಸ್ ಕೋರ್ಟ್ ಹೋಟೆಲ್ ಇರ್ತಕ್ಕಂಥ ಮುಜರಾಯಿ ಇಲಾಖೆ ದೇವಸ್ಥಾನಗಳ ಇಲಾಖೆಗೆ ಸೇರಿದಂಥ ಒಂದು ಸ್ವತ್ತನ್ನು ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ 2013-14ರಲ್ಲಿ 35 ವರ್ಷಗಳ ಗುತ್ತಿಗೆಗೆ ಅವ್ರನ್ನ ಮುಂದುವರಿಸುವಂಥ ಒಂದು ಕಾನೂನು ಬಾಹಿರವನ್ನು ಕೆಲಸವನ್ನು ಕೂಡ ಮಾಡ್ತಾರೆ. ಈ ಪ್ರಕರಣದಲ್ಲಿ ಇದೇ ಲೋಕಾಯುಕ್ತ ಪೊಲೀಸರ ಮೇಲೆ ಅವರು ತಮ್ಮ ಪ್ರಭಾವವನ್ನು ಬೀರಿ, ಮುಖ್ಯಮಂತ್ರಿ ಸ್ಥಾನದ ಪ್ರಭಾವವನ್ನು ಬೀರಿ ಅದಕ್ಕೆ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡುವಂಥ ಕೆಲಸ ಮಾಡ್ತಾರೆ. ಆದರೆ ನ್ಯಾಯಾಲಯ ಕಾನೂನು ತುಂಬ ಕಠಿಣವಾಗಿದೆ. ಕಾನೂನು ಎಲ್ಲರೂ ಇವರು ಪ್ರಭಾವ ಬೀರಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಜನಪ್ರತಿನಿಧಿ ನ್ಯಾಯಾಲಯದ ನ್ಯಾಯಾಧೀಶರು ಆ ಬಿ ರಿಪೋರ್ಟನ್ನು ರದ್ದುಪಡಿಸಿ ಹೊಸದಾಗಿ ತನಿಖೆಯನ್ನು ಮಾಡಿ ತನಿಖಾ ವರದಿಯ ಪ್ರತಿ ಹಂತಗಳಲ್ಲಿ ದೂರುದಾರರಿಗೆ ನೀವು ಅದನ್ನು ವಿಷಯವನ್ನು ತಿಳಿಸಿ ಅಂತಿಮವಾಗಿ ನೀವು ಬಿ ರಿಪೋರ್ಟನ್ನು ಇದು ನಿಜವಾದ ವರದಿಯನ್ನು ಸತ್ಯಾಂಶದ ವರದಿಯನ್ನು 6 ತಿಂಗಳೊಳಗಾಗಿ ಕೊಡಬೇಕು ಅಂಥೇಳಿ ನ್ಯಾಯಾಲಯ ಆದೇಶ ಮಾಡಿದೆ. ಈಗಾಗಲೇ 4 ತಿಂಗಳು ಸಂಪೂರ್ಣ ಆಗಿದೆ, 2 ತಿಂಗಳೊಳಗೆ ನಡೆಯುತ್ತೆ. ಅಂದರೆ ಅವರು ಪ್ರಭಾವ ಇಲ್ಲಿ ಕೆಲಸ ಮಾಡಿಲ್ಲ. ಹಾಗಾಗಿ ಅವ್ರು ಏನೇ ಮಾಡಿ ಇವತ್ತು ಅವರು 19 ಪ್ರಕರಣಗಳು ಬಿ ರಿಪೋರ್ಟ್ ಹಾಕ್ಸ್ಕೊಂಡಿದ್ದಾರೆ. ಅಷ್ಟು ಪ್ರಕರಣಗಳನ್ನು ನಾವು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ದೀವಿ. ಅದಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗುವಂಥ ಕೆಲಸ ಮಾಡ್ತಾಯಿದ್ದೀವಿ. ಯಾಕಂದರೆ ಈ ಮನುಷ್ಯ ಯಾವುದೂ ಬಿಟ್ಟಿಲ್ಲ. ಕೊನೆ ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅಂತ ಏಡ್ಸ್ ಕಾಯಿಲೆಯನ್ನು ತಡೆಗಟ್ಟಬೇಕಾಗಿರ್ತಕ್ಕಂಥ ಸಂಸ್ಥೆ, ಸಾಮಾಜಿಕ ಜಾಗೃತಿಯನ್ನು ಮೂಡಿಸಬೇಕಾಗಿರ್ತಕ್ಕಂಥ ಸಂಸ್ಥೆ ಏಡ್ಸ್ಗಳ ಬಗ್ಗೆ. ಆ ಸಂಸ್ಥೆಯಲ್ಲೇ 436 ಕೋಟಿ ಹಣವನ್ನು ಲಪ್ಟಾಯಿಸೋಕೆ ಕೊಟ್ಟಿದ್ರು. ನಂದೇ ದೂರಿನ ಆಧಾರದ ಮೇಲೆ ದಾಖಲೆಗಳು ಸಹಿತ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಚೀಮಾರಿ ಪತ್ರವನ್ನು ಬರೆದು ನೀವು ಏಡ್ಸ್ ತಡೆಗಟ್ಟಿ ಅಂದರೆ ನೀವು ಕಾಂಡೋಮ್ಸ್ ಮಾರ್ಕೆಟಿಂಗ್ ಮಾಡಿ ವೇಶ್ಯಾವಾಟಿಕೆಯನ್ನು ಪ್ರೋತ್ಸಾಹ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದೀರಾ ಅಂತೇಳಿ ನನ್ನ ದೂರನ್ನು ಆಧರಿಸಿ 436 ಕೋಟಿ ರೂಪಾಯಿ ಅನುದಾನವನ್ನು 2016ರಲ್ಲಿ ವಾಪಸ್ ತೊಗೊಂಡಿದ್ದು ಇವರಿಗೆ ಅವತ್ತೂ ಕೂಡ ಇವರು ಎಚ್ಚೆತ್ಕೊಂಡಿಲ್ಲ. 2,65,300 ಕೃಷಿ ಹೊಂಡಗಳನ್ನು ಕೃಷಿ ಆಧಾರಿತ ರೈತರಿಗೆ ಮಾಡಿಕೊಟ್ಟಿದ್ದೀವಿ ಅಂತೇಳಿ 916 ಕೋಟಿಯನ್ನು ಲೂಟಿ ಹೊಡೆದಿದ್ರು. ವಾಸ್ತವವಾಗಿ ಇಡೀ ರಾಜ್ಯದಲ್ಲಿ 2,500 ಕೃಷಿ ಹೊಂಡಗಳನ್ನು ಕೂಡ ನಿರ್ಮಾಣ ಮಾಡಿಲ್ಲ. ಆ ಪ್ರಕರಣ ಕೂಡ ಇವತ್ತು ಬೃಹತ್ ಹಂತದಲ್ಲಿದೆ. ಪ್ರತಿದಿನ 6,58,000 ಜನ ತಿಂಡಿ ಊಟ ಮಾಡ್ತಾ ಇದ್ದಾರೆ ಅಂತ ನೀವು ಮಾಧ್ಯಮಗಳು ಕೂಡ ನೋಡಿದ್ರೆ ಗೊತ್ತಾಗುತ್ತೆ. ಇಂದಿರಾ ಕ್ಯಾಂಟೀನು, 174 ಕ್ಯಾಂಟೀನ್, 15 ಮೊಬೈಲ್ ಕ್ಯಾಂಟೀನ್ಗಳಲ್ಲಿ. ಅದರಲ್ಲಿ ಪ್ರತಿ ತಿಂಗಳು 28 ಕೋಟಿ ಥರ 20 ತಿಂಗಳ ಕಾಲ ಸುಮಾರು 560 ಕೋಟಿ ಲೂಟಿ ಮಾಡುವಂಥ ಕೆಲಸವನ್ನು ಇವರು ಮತ್ತು KJ ಜಾರ್ಜ್ ಅವರು ಮಾಡಿದರು. ಆ ಪ್ರಕರಣ ಕೂಡ ಒಂದು ತಾರ್ಕಿಕ ಹಂತಕ್ಕೆ ತೊಗೊಂಡೋಗುವಂಥ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಎಸ್ ಸರ್.
ಎಸ್, ಲೋಕಾಯುಕ್ತಕ್ಕೆ ಸಮರ್ಪಕ ದಾಖಲೆಗಳನ್ನ ಕೊಟ್ಟಿದ್ದೀನಿ, ತನಿಖೆ ಆಗಲಿ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಲೋಕಾಯುಕ್ತದಲ್ಲಿ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ಜನಪ್ರತಿನಿಧಿಗಳ ಕೋರ್ಟ್ಗೂ ಕೂಡ ನಾನು ಹೋಗ್ತೀನಿ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರಂಥದ್ದು. ಕ್ಯಾಮರಾ ಪರ್ಸನ್ ಅವಿರ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.